ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ಪ್ರಧಾನಿ ನರೇಂದ್ರ ಮೋದಿ ರಾಜ್ಯಕ್ಕೆ ಬಂದಿರೋ ಹೊತ್ತಲ್ಲೇ ಆಘಾತಕಾರಿ ಘಟನೆ ನಡೆದಿದೆ. ಮೋದಿ ಅವರು ಹೋಗಬೇಕಿದ್ದ ದಾರಿ ಪಕ್ಕದಲ್ಲಿ ಸ್ಫೋಟಕ ವಸ್ತು ಸಿಕ್ಕಿದ್ದು ತೀವ್ರ ತನಿಖೆ ಶುರುವಾಗಿದೆ. ಇನ್ನೊಂದು ಕಡೆ ವಿಜಯ್ ತಮಿಳುನಾಡು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಮೊದಲ ದಿನವೇ 3 ಗ್ಯಾರಂಟಿಗೆ ಸೈನ್ ಮಾಡಿದ್ದಾರೆ. ಅತ್ತ ಪಾಕಿಸ್ತಾನದ ಮುನೀರ ಮತ್ತೆ ಭಾರತದ ವಿರುದ್ಧ ದ್ವೇಷ ಕಕ್ಕಿದ್ದು, ಈ ಕಡೆ ಮಧ್ಯಪ್ರಾಚ್ಯದಲ್ಲಿ ದಾಳಿಗಳು ಶುರುವಾಗಿವೆ. ಎಲ್ಲಾ ಡೆವಲಪ್ಮೆಂಟ್ಗಳ ಬಗ್ಗೆ ಒನ್ ಬೈ ಒನ್ ನೋಡ್ಕೊಂಡು ಬರೋಣ. ಮೊದಲು ಮೋದಿಯವರ ಭೇಟಿ ಬಗ್ಗೆ ಹೇಳ್ತೀವಿ. ಭಾನುವಾರ ಬೆಂಗಳೂರಿನಲ್ಲಿ ರವಿಶಂಕರ್ ಗುರೂಜಿ ಅವರ 70ನೇ ಜನ್ಮ ದಿನಾಚರಣೆ ಇತ್ತು. ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವ ಹಿನ್ನೆಲೆ ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ ಪಾಲ್ಗೊಳ್ಳೋಕೆ ಅಂತ ಪ್ರಧಾನಿ ಬಂದಿದ್ರು. ಈ ವೇಳೆ ಮೋದಿಯವರು ಸಂಚರಿಸಬೇಕಿದ್ದ ಮಾರ್ಗದ ಸಮೀಪ ಅಂದ್ರೆ 50 ಮೀಟರ್ ದೂರದಲ್ಲೇ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿವೆ. ಮೋದಿಯವರು ಬರೋಕು ಮುಂಚೆ ಸೆಕ್ಯೂರಿಟಿ ಚೆಕ್ ಮಾಡಲಾಗ್ತಿತ್ತು. ಆಗ ಫುಟ್ಪಾತ್ ಸೈಡ್ ಅಲ್ಲಿ ಅನುಮಾನಾಸ್ಪದ ಬ್ಯಾಗ್ ಕಂಡುಬಂದಿತ್ತು. ಅದನ್ನ ಚೆಕ್ ಮಾಡಿದಾಗ ಸ್ಫೋಟಕ ವಸ್ತುಗಳು ಸಿಕ್ಕಿವೆ. ಇದರಿಂದ ಕೂಡಲೇ ಅಲರ್ಟ್ ಆದ ಭದ್ರತಾ ಪಡೆಗಳು ಇಡೀ ಏರಿಯಾವನ್ನ ತಮ್ಮ ಕಂಟ್ರೋಲ್ಗೆ ತಗೊಂಡಿವೆ. ಈ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಒಬ್ಬ ಶಂಕಿತನನ್ನ ವಶಕ್ಕೆ ಪಡೆದಿದ್ದಾರೆ. ಅವನನ್ನ ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದು ತೀವ್ರ ವಿಚಾರಣೆ ನಡೆಸಲಾಗುತ್ತಿದೆ. ಪ್ರಧಾನಿ ಮಾರ್ಗದಲ್ಲಿ ಉದ್ದೇಶಪೂರ್ವಕವಾಗಿ ಈ ಸ್ಫೋಟಕ ಇಡಲಾಗಿತ್ತ, ಇದರ ಹಿಂದೆ ದೊಡ್ಡ ಸಂಚು ರೂಪಿಸಲಾಗಿತ್ತ ಅನ್ನೋ ಬಗ್ಗೆ ತನಿಖೆ ನಡೆಯುತ್ತಿದೆ. ರಾಮನಗರ ಡಿವೈಎಸ್ಪಿ ಶ್ರೀನಿವಾಸ್ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ರಚನೆ ಮಾಡಲಾಗಿದೆ. ಸ್ಫೋಟಕ ಪತ್ತೆಯಾದ ಬೆನ್ನಲ್ಲೇ ಪ್ರಧಾನಿ ಭದ್ರತೆಯನ್ನ ಮತ್ತಷ್ಟು ಬಿಗಿಗೊಳಿಸಲಾಗಿದೆ. ಇನ್ನು ಇದಕ್ಕೂ ಮುಂಚೆ ಬಿಜೆಪಿ ಕಾರ್ಯಕರ್ತರು ಆಯೋಜಿಸಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಮೋದಿ ಭಾಗವಹಿಸಿದ್ರು. ಅಲ್ಲಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಕುರ್ಚಿಗಾಗಿ ಕಿತ್ತಾಟ ನಡೆಯುತ್ತಿದೆ. ಕರ್ನಾಟಕ ಸಿಎಂ ಇನ್ನೆಷ್ಟು ದಿನ ಅಧಿಕಾರದಲ್ಲಿ ಇರ್ತಾರೆ ಗೊತ್ತಿಲ್ಲ. ಕಾಂಗ್ರೆಸ್ ಒಂದು ಪರಾವಲಂಬಿ ಪಕ್ಷ. ತನ್ನ ಸ್ವಂತ ಲಾಭಕ್ಕಾಗಿ ಯಾವಾಗ ಯಾರಿಗೆ ಬೇಕಾದರೂ ಕಾಂಗ್ರೆಸ್ ಕೈ ಕೊಡಬಹುದು ಅಂತ ಮೋದಿ ಹೇಳಿದ್ದಾರೆ. ಈ ಮೂಲಕ ತಮಿಳುನಾಡಿನಲ್ಲಿ ಡಿಎಂಕೆ ಜೊತೆಗಿನ ಮೈತ್ರಿ ಬಿಟ್ಟು ವಿಜಯ್ರ ಟಿವಿಕೆಗೆ ಸರ್ಕಾರ ರಚಿಸೋಕೆ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ದಕ್ಕೆ ಮೋದಿ ಟಾಂಟ್ ಕೊಟ್ಟಿದ್ದಾರೆ. ಇದಾದ ಬಳಿಕ ಆರ್ಟ್ ಆಫ್ ಲಿವಿಂಗ್ ಆಶ್ರಮಕ್ಕೆ ಭೇಟಿ ನೀಡಿದ್ರು. ಅಲ್ಲಿ ದಿವ್ಯ ಧ್ಯಾನ ಮಂದಿರ ಉದ್ಘಾಟನೆ ಮಾಡಿದ್ರು. ನಂತರ ಹೈದರಾಬಾದ್ಗೆ ಹೋದ್ರು. ಇನ್ನು ಟಿವಿಕೆ ನಾಯಕ ಜೋಸೆಫ್ ವಿಜಯ್ ಕಡೆಗೂ ತಮಿಳುನಾಡಿನ ಸಿಎಂ ಆಗಿದ್ದಾರೆ. ಸಿಎಂ ಆಗ್ತಿದ್ದಂತೆ ಮಹತ್ವದ ಆದೇಶಗಳಿಗೆ ಸಹಿ ಹಾಕಿದ್ದಾರೆ. ಶನಿವಾರ ಸಂಜೆ ಬಹುಮತ ಪಡೆಯುವಲ್ಲಿ ವಿಜಯ್ ಯಶಸ್ವಿಯಾಗಿದ್ರು. ಭಾನುವಾರ ಬೆಳಗ್ಗೆ ರಾಜಕೀಯ ಗಣ್ಯರು, ಬೆಂಬಲಿಗರು ಮತ್ತು ಕುಟುಂಬದ ಮುಂದೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ತಮಿಳುನಾಡು ಗವರ್ನರ್ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಪ್ರಮಾಣ ವಚನ ಬೋಧಿಸಿದ್ದಾರೆ. ಚೆನ್ನೈನ ಜವಾಹರ್ಲಾಲ್ ನೆಹರು ಇಂಡೋರ್ ಸ್ಟೇಡಿಯಂನಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯಿಂದ ಹಿಡಿದು ವಿಜಯ್ರ ಕೊನೆ ಸಿನಿಮಾ ಜನನಾಯಕನ ಪ್ರೊಡ್ಯೂಸರ್ ಕೂಡ ಬಂದಿದ್ರು. ಈ ವೇಳೆ ಮಾತನಾಡಿದ ವಿಜಯ್, ಇಲ್ಲಿ ಇರೋದು ಒಂದೇ ಒಂದು ಪವರ್ ಸೆಂಟರ್, ಅದು ನನ್ನ ನಾಯಕತ್ವ ಮಾತ್ರ. ಈ ಕಡೆ ಒಂದು ಆ ಕಡೆ ಒಂದು ಅನ್ನೋದೆಲ್ಲ ಇಲ್ಲಿ ನಡೆಯಲ್ಲ ಅಂತ ವಿಜಯ್ ಹೇಳಿದ್ದಾರೆ. ಅಲ್ಲದೆ, ನಾನು ಯಾವುದೇ ದೊಡ್ಡ ರಾಯಲ್ ಮನೆತನದಿಂದ ಬಂದವನಲ್ಲ, ನಾನು ನಿಮ್ಮೆಲ್ಲರ ತಂಬಿ ಅಂದ್ರೆ ತಮ್ಮ ಅಂದಿದ್ದಾರೆ. ಹಾಗೆ ಕಳೆದ ಸರ್ಕಾರ 10 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿಕೊಂಡು ಹೊರಗೆ ನಡೆದಿದೆ. ಇಂಥ ಸಿಚುವೇಶನ್ನಲ್ಲಿ ನಾನೀಗ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೇನೆ ಅಂತ ಸ್ಟಾಲಿನ್ ಸರ್ಕಾರ ವಿರುದ್ಧ ಕಿಡಿಕಾರಿದ್ದಾರೆ. ನಾನಿನ್ನು ಏನೇ ಮಾಡಿದ್ರೂ ಓಪನ್ ಆಗೇ ಮಾಡ್ತೀನಿ, ಸೀಕ್ರೆಟ್ ಅಂತ ಏನೂ ಇರಲ್ಲ. ನಿಮ್ಮ 1 ರೂಪಾಯಿ ಹಣವನ್ನು ನಾನು ದುರುಪಯೋಗ ಮಾಡಿಕೊಳ್ಳಲ್ಲ. ಭ್ರಷ್ಟಾಚಾರಕ್ಕೆ ಇಲ್ಲಿ ಜಾಗವಿಲ್ಲ. ಇದು ನಿಮ್ಮ ಸರ್ಕಾರ ಅಂತ ವಿಜಯ್ ತಮಿಳು ಜನರಿಗೆ ಪ್ರಾಮಿಸ್ ಮಾಡಿದ್ದಾರೆ. ಹಾಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯನ್ನ ತಮ್ಮ ಸಹೋದರ ಅಂತ ಕರೆದಿದ್ದಾರೆ. ಇನ್ನು ವಿಜಯ್ ಜೊತೆ ಒಟ್ಟು 9 ಜನರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಎನ್ ಆನಂದ್, ಆದವ್ ಅರ್ಜುನ್, ಕೆಜೆ ಅರುಣ್ ರಾಜ್, ಕೆ ಸೆಂಗೋಟೆಯನ್, ಪಿ ವೆಂಕಟರಮಣನ್, ಆರ್ ನಿರ್ಮಲ್ ಕುಮಾರ್, ರಾಜಮೋಹನ್, ಟಿಕೆ ಪ್ರಭು, ಎಸ್ ಕೀರ್ತನ ಅನ್ನೋರು ಓತ್ ತಗೊಂಡಿದ್ದಾರೆ. ಇನ್ನು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಬೆನ್ನಲ್ಲೇ ವಿಜಯ್ ಮೊದಲ ಬಾರಿಗೆ ಸಿಎಂ ಕಚೇರಿಗೆ ಹೋಗಿ ಆಸನ ಸ್ವೀಕರಿಸಿದ್ದಾರೆ. ಅನೇಕ ಆರ್ಡರ್ಗಳಿಗೆ ಸಹಿ ಹಾಕಿದ್ದಾರೆ. ಇದರಲ್ಲಿ 200 ಯೂನಿಟ್ ಉಚಿತ ವಿದ್ಯುತ್, ನಶಾವಸ್ತು ನಿಯಂತ್ರಣ ಮತ್ತು ಮಹಿಳೆಯರ ರಕ್ಷಣೆಗೆ ವಿಶೇಷ ಕಾರ್ಯಪಡೆ ರಚನೆ ಮಾಡೋ ಆರ್ಡರ್ಗಳಿದ್ವು. ಇನ್ನು ವಿಜಯ್ರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದ ಒಂದು ವಿಚಾರ ಎಲ್ಲರ ಗಮನ ಸೆಳೆದಿದೆ. ಕಾರ್ಯಕ್ರಮದ ವೇಳೆ ವಂದೇ ಮಾತರಂ ಗೀತೆಯನ್ನು ಹಾಡಲಾಗಿದೆ. ಅದು ಕೂಡ ಸಂಪೂರ್ಣ 6 ಚರಣಗಳನ್ನು ಹಾಡಲಾಗಿದೆ. ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ, ಇತ್ತೀಚೆಗೆ ಎಲ್ಲಾ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂನ 6 ಚರಣಗಳನ್ನ ಹಾಡಬೇಕು ಅಂತ ಕೇಂದ್ರ ಸರ್ಕಾರ ಗೈಡ್ಲೈನ್ಸ್ ನೀಡಿತ್ತು. ಆದ್ರೆ ಈ ಗೈಡ್ಲೈನ್ಸ್ ಅನ್ನ ಖುದ್ದು ಬಿಜೆಪಿನೇ ಫಾಲೋ ಮಾಡಿಲ್ಲ. ಮೊನ್ನೆ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ವಂದೇ ಮಾತರಂ ಹಾಡಿರ್ಲಿಲ್ಲ. ಹಾಗ್ ನೋಡಿದ್ರೆ ಈ ಗೀತೆ ಬರೆದಿದ್ದು ಬಂಗಾಳದ ಲೇಖಕ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ. ಬೆಂಗಾಲಿಗಳಿಗೆ ಇದು ಇನ್ನೂ ಹತ್ರ, ಆದ್ರೂ ಬಿಜೆಪಿ ಹಾಡಿಲ್ಲ. ವಿಜಯ್ ಹಾಡಿದ್ದಾರೆ ಅಂತ ಚರ್ಚೆ ಆಗ್ತಿದೆ. ಅಷ್ಟೇ ಅಲ್ಲ, ವಂದೇ ಮಾತರಂ ಹಾಡಬೇಕು ಅಂತ ಕೇಂದ್ರ ಸರ್ಕಾರ ಹೇಳಿದ್ದನ್ನ ಕಾಂಗ್ರೆಸ್ ವಿರೋಧ ಮಾಡಿತ್ತು. ಆದರೆ ಈ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಸೇರಿ ಎಲ್ಲಾ ಕಾಂಗ್ರೆಸ್ ನಾಯಕರು ಎದ್ದು ನಿಂತು ವಂದೇ ಮಾತರಂಗೆ ಗೌರವ ಸಲ್ಲಿಸಿದ್ದಾರೆ.
ಇನ್ನು ಇದೇ ಗೀತೆಗಳ ವಿಚಾರಕ್ಕೆ ವಿವಾದ ಕೂಡ ಇದ್ದಿದೆ. ವಿಜಯ್ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿರೋ ಸಿಪಿಐ ವಿಜಯ್ ವಿರುದ್ಧ ಆಕ್ರೋಶ ಹೊರಹಾಕಿದೆ. ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಹಿಂದಿನಿಂದಲೂ ಮೊದಲು ತಮಿಳು ನಾಡಗೀತೆಯನ್ನು ಹಾಡಲಾಗ್ತಿತ್ತು. ಈಗ ಮೊದಲು ಒಂದೇ ಮಾತರಂ ಹಾಡಿ ಆಮೇಲೆ ರಾಷ್ಟ್ರಗೀತೆ ಹಾಡಿ ಕೊನೆಗೆ ತಮಿಳು ಗೀತೆ ಹಾಡಲಾಗಿದೆ. ಇದು ಸರಿಯಲ್ಲ ಅಂತ ಸಿಪಿಐನ ರಾಜ್ಯ ಕಾರ್ಯದರ್ಶಿ ಎಂ ವೀರಪಾಂಡಿಯನ್ ಹೇಳಿದ್ದಾರೆ. ಇನ್ನು ವಿಜಯ್ ಸಿಎಂ ಆಗ್ತಿದ್ದಂತೆ ಪ್ರಧಾನಿ ಮೋದಿ ವಿಶ್ ಮಾಡಿದ್ದಾರೆ. ವಿಜಯ್ರ ಆಡಳಿತಕ್ಕೆ ಒಳ್ಳೆದಾಗ್ಲಿ, ತಮಿಳುನಾಡು ಸರ್ಕಾರ ಜೊತೆ ಕೇಂದ್ರ ಸರ್ಕಾರ ಕೆಲಸ ಮಾಡುತ್ತೆ ಅಂತ ಪೋಸ್ಟ್ ಹಾಕಿದ್ದಾರೆ. ಇದಕ್ಕೆ ವಿಜಯ್ ಕೂಡ ಧನ್ಯವಾದ ಹೇಳಿದ್ದಾರೆ. ನಾನು ಕೇಂದ್ರ ಸರ್ಕಾರದಿಂದ ತಮಿಳುನಾಡಿಗೆ ಬೆಂಬಲ ಪಡೆಯೋಕೆ ಎದುರು ನೋಡ್ತಿದ್ದೀನಿ ಅಂದಿದ್ದಾರೆ. ಇತ್ತ ಮಾಜಿ ಸಿಎಂ ಎಂಕೆ ಸ್ಟಾಲಿನ್ ಕೂಡ ವಿಜಯ್ಗೆ ವಿಶ್ ಮಾಡಿದ್ದಾರೆ. ಹಾಗೆ ಕಳೆದ ಸರ್ಕಾರ 10 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದೆ ಅಂತ ವಿಜಯ್ ಆರೋಪ ಮಾಡಿದ್ರಲ್ಲ, ಅದಕ್ಕೆ ಆಕ್ರೋಶ ಹೊರಹಾಕಿದ್ದಾರೆ. ಅಧಿಕಾರ ಏರ್ತಿರೋ ಮೊದಲ ದಿನವೇ ಹಣ ಇಲ್ಲ ಅಂತ ಹೇಳ್ಬೇಡಿ, ಹಣ ಇದೆ, ಅದನ್ನ ಜನರಿಗೆ ನೀಡೋ ಮೈಂಡ್ ಸೆಟ್ ನಿಮ್ಗಿರ್ಬೇಕು ಮತ್ತು ಉತ್ತಮ ಆಡಳಿತ ನಡೆಸಬೇಕು ಅಂತ ಸ್ಟಾಲಿನ್ ತಿರುಗೇಟು ಕೊಟ್ಟಿದ್ದಾರೆ. ಇನ್ನು ವಿಜಯ್ ತಿರುಚಿಪೂರ್ವ ಮತ್ತು ಪೆರಂಬೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಿದ್ರು. ಈಗ ತಿರುಚಿಪೂರ್ವ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿ ಪೆರಂಬೂರು ಕ್ಷೇತ್ರವನ್ನ ಉಳಿಸಿಕೊಂಡಿದ್ದಾರೆ. ಇನ್ನು ವಿಪಕ್ಷ ನಾಯಕನಾಗಿ ಉದಯನಿಧಿ ಸ್ಟಾಲಿನ್ ಜವಾಬ್ದಾರಿ ತಗೊಂಡಿದ್ದಾರೆ. ಈ ಮೂಲಕ 73 ವರ್ಷದ ತಮಿಳುನಾಡು ಮಾಜಿ ಸಿಎಂ ಎಂಕೆ ಸ್ಟಾಲಿನ್ ರಾಜಕೀಯದಿಂದ ಬಹುತೇಕ ನಿವೃತ್ತರಾದಂತೆ ಕಾಣ್ತಿದೆ. ಅಲ್ಲದೆ ಡಿಎಂಕೆ ನಾಯಕತ್ವ ಮತ್ತೆ ಕರುಣಾನಿಧಿ ಕುಟುಂಬಕ್ಕೆ ಹೋಗಿದೆ. ಇನ್ನು ಸ್ನೇಹಿತರೆ, ವೈಷ್ಣೋದೇವಿ ಅಮೃತ್ಸರ್ ವಾಘಾ ಬಾರ್ಡರ್ಗೆ ಹೋಗಬೇಕು ಅನ್ನೋರಿಗೆ 7 ಸ್ಯಾರ್ಸ್ ಕಡೆಯಿಂದ ಒಳ್ಳೆ ಆಫರ್ ಇದೆ. ಇದರಲ್ಲಿ ಫ್ಲೈಟ್ ಟಿಕೆಟ್, ಹೋಟೆಲ್, ಊಟ, ಎಸಿ ಟ್ರಾನ್ಸ್ಪೋರ್ಟ್ ಇನ್ಕ್ಲೂಡ್ ಆಗಿದೆ. 24 ಗಂಟೆ ಕನ್ನಡ ಟೂರ್ ಮ್ಯಾನೇಜರ್ ಗೈಡೆನ್ಸ್ ಇರುತ್ತೆ. ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ತಗೋತಾರೆ. ಬರೋ ಜೂನ್ 21ಕ್ಕೆ ಈ ಟ್ರಿಪ್ ಹೊರಡಲಿದ್ದು, ಸೀಟ್ಗಳು ಕಮ್ಮಿ ಇವೆ. ಆಸಕ್ತರು ಕೆಳಗಿರೋ ನಂಬರ್ಗೆ ಕಾಲ್ ಮಾಡಿ ಟಿಕೆಟ್ ಬುಕ್ ಮಾಡ್ಕೊಳ್ಳಿ. ಇನ್ನು ಕೇರಳಂನ ಹೊಸ ಸಿಎಂ ಆಗಿ ಕೆಸಿ ವೇಣುಗೋಪಾಲ್ ರನ್ನ ರಾಹುಲ್ ಗಾಂಧಿ ಚೂಸ್ ಮಾಡಿದಾರನ್ನೋ ಮಾಹಿತಿ ಬರ್ತಿದೆ. ಕಾಂಗ್ರೆಸ್ ಮೂಲಗಳನ್ನ ಉಲ್ಲೇಖಿಸಿ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಆದ್ರೆ ಈ ವಿಡಿಯೋ ರೆಕಾರ್ಡ್ ಮಾಡೋ ತನಕ ಕೇರಳಂ ಸಿಎಂ ಯಾರಾಗ್ತಾರೆ ಅನ್ನೋ ಕ್ಲಾರಿಟಿ ಇರಲಿಲ್ಲ. ಅಲ್ಲಿ ವೇಡಿ ಸತೀಸನ್ ದೊಡ್ಡ ಕಾಂಪಿಟೇಟರ್ ಆಗಿದ್ದಾರೆ. ಅತ್ತ ಅಸ್ಸಾಂನಲ್ಲಿ ಹೇಮಂತ್ ಬಿಸ್ವಾ ಶರ್ಮಾ 2ನೇ ಬಾರಿಗೆ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಮೇ 12ಕ್ಕೆ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ. ಇನ್ನು ಕೇಂದ್ರಾಡಳಿತ ಪುದುಚೇರಿಯಲ್ಲಿ ಎನ್ ರಂಗಸ್ವಾಮಿ ಅವರನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಿಎಂ ಆಗಿ ನೇಮಿಸಿದ್ದಾರೆ. ಈ ಬಗ್ಗೆ ಕೇಂದ್ರ ಗೃಹ ಸಚಿವಾಲಯ ಅಧಿಸೂಚನೆ ಹೊರಡಿಸಿದೆ. ಮೇ 13ಕ್ಕೆ ಇವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇನ್ನು ಗಲ್ಫ್ ಯುದ್ಧದ ಕಡೆಗೆ ಬಂದ್ರೆ ಕತಾರ್ ಕರಾವಳಿಯಲ್ಲಿ ಮತ್ತೆ ವಾಣಿಜ್ಯ ಹಡಗಿನ ಮೇಲೆ ಅಟ್ಯಾಕ್ ಆಗಿದೆ. ರಾಜಧಾನಿ ದೋಹಾದಿಂದ 43 ಕಿಲೋಮೀಟರ್ ದೂರದಲ್ಲಿ ಈ ಘಟನೆ ನಡೆದಿದೆ. ಈ ಬಗ್ಗೆ ಕತಾರ್ ರಕ್ಷಣಾ ಸಚಿವಾಲಯ ಕೂಡ ಮಾಹಿತಿ ನೀಡಿದೆ. ಅಬುದಾಬಿಯಿಂದ ಬರ್ತಿದ್ದ ಕಾರ್ಗೋ ಹಡಗನ್ನ ಟಾರ್ಗೆಟ್ ಮಾಡಿ ಈ ದಾಳಿ ಮಾಡಲಾಗಿದೆ. ಡ್ರೋನ್ ದಾಳಿಯಿಂದ ಹಡಗಿನಲ್ಲಿ ಏಕಾಏಕಿ ಸಣ್ಣ ಪ್ರಮಾಣದ ಬೆಂಕಿ ಕಾಣಿಸಿಕೊಂಡಿತ್ತು. ತಕ್ಷಣವೇ ಆ ಬೆಂಕಿ ನಂದಿಸಿದ್ದೇವೆ ಅಂತ ಕತಾರ್ ಹೇಳಿದೆ. ಎಲ್ಲರೂ ಸೇಫ್ ಆಗಿದ್ದಾರೆ ಅಂತ ಕತಾರ್ ಮಾಹಿತಿ ಕೊಟ್ಟಿದೆ. ಆದ್ರೆ ಇದನ್ನ ಯಾರು ಮಾಡಿದ್ದು ಅಂತ ಹೇಳಿಲ್ಲ. ಅತ್ತ ಕುವೈತ್ನಲ್ಲೂ ಡ್ರೋನ್ಗಳು ಹಾರಿವೆ. ಭಾನುವಾರ ಬೆಳಗಿನ ಜಾವ ಅಪರಿಚಿತ ಡ್ರೋನ್ಗಳು ನಮ್ಮ ಏರ್ ಸ್ಪೇಸ್ಗೆ ಬಂದಿದ್ವು. ಅದನ್ನೆಲ್ಲ ಹೊಡೆದಾಕಿದ್ದೇವೆ ಅಂತ ಕುವೈತ್ ಮಾಹಿತಿ ಕೊಟ್ಟಿದೆ. ಇನ್ನು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನೀರಾ ಮತ್ತೆ ಭಾರತದ ವಿರುದ್ಧ ಮಾತನಾಡಿದ್ದಾನೆ. ಕಳೆದ ವರ್ಷ ನಡೆದ ಸಂಘರ್ಷ ಬರೀ ಮಿಲಿಟರಿ ಸಂಘರ್ಷ ಅಲ್ಲ, ಅದು 2 ಸಿದ್ಧಾಂತಗಳ ನಡುವಿನ ಸಂಘರ್ಷ ಅಂತ ಕರೆದಿದ್ದಾನೆ. ಈ ಸಂಘರ್ಷ ನಡೆದು 1 ವರ್ಷ ಕಳೆದ ಅಂಗವಾಗಿ ರಾವಲ್ಪಿಂಡಿಯಲ್ಲಿರೋ ಆರ್ಮಿ ಹೆಡ್ ಕ್ವಾರ್ಟರ್ನಲ್ಲಿ ಕಾರ್ಯಕ್ರಮ ನಡೆದಿತ್ತು. ಅಲ್ಲಿ ಭಾರತದ ವಿರುದ್ಧ ದ್ವೇಷ ಕಕ್ಕಿದ್ದಾನೆ. ಮೇ 6, 7 ಮತ್ತು 10ರಂದು ಭಾರತ ನಮ್ಮ ಸಾರ್ವಭೌಮತ್ವ ಉಲ್ಲಂಘಿಸಿತ್ತು. ಆದರೆ ಪಾಕಿಸ್ತಾನ ಸರಿಯಾಗಿ ಪ್ರತಿಕ್ರಿಯೆ ಕೊಟ್ಟಿತ್ತು. ಈ ಸಂಘರ್ಷದಲ್ಲಿ ಭಾರತದ ತಂತ್ರಕ್ಕಿಂತ ನಮ್ಮ ತಂತ್ರವೇ ಶ್ರೇಷ್ಠವಾಗಿತ್ತು. ನಾವು 26 ಟಾರ್ಗೆಟ್ಗಳನ್ನು ಹೊಡೆದಾಕಿದ್ವಿ ಅಂತ ಹೇಳಿದ್ದಾನೆ. ಅದಕ್ಕೆ ಯಾವುದೇ ಎವಿಡೆನ್ಸ್ ಕೊಟ್ಟಿಲ್ಲ. ಜೊತೆಗೆ ಅಮೆರಿಕ ಮುಖಾಂತರ ಭಾರತ ಕದನ ವಿರಾಮಕ್ಕೆ ಮನವಿ ಮಾಡಿತು. ಆಗ ಪಾಕಿಸ್ತಾನ ಶಾಂತಿಗಾಗಿ ಒಪ್ಕೊಳ್ತು ಅಂತ ಬೊಗಳೆ ಬಿಟ್ಟಿದ್ದಾನೆ. ಕಳೆದ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಸಚಿವ ಹಿರಿಯೂರು ಶಾಸಕ ಡಿ ಸುಧಾಕರ್ ನಿಧನರಾಗಿದ್ದಾರೆ. ಶ್ವಾಸಕೋಶದಲ್ಲಿ ಸೋಂಕು ಕಾಣಿಸಿಕೊಂಡ ಹಿನ್ನೆಲೆ ಅವರ ಆರೋಗ್ಯ ಸ್ಥಿತಿ ಗಂಭೀರ ಆಗಿತ್ತು. ಅವರನ್ನ ಮಣಿಪಾಲ್ನಿಂದ ಕಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಭಾನುವಾರ ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಕೊನೆಯುಸಿರೆಳೆದಿದ್ದಾರೆ. ಹೀಗಾಗಿ ಸೋಮವಾರ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಸರ್ಕಾರಿ ರಜೆ ನೀಡಲಾಗಿದೆ. ಜೊತೆಗೆ 3 ದಿನ ರಾಜ್ಯಾದ್ಯಂತ ಶೋಕಾಚರಣೆ ನಡೆಸೋಕೆ ಸರ್ಕಾರ ತೀರ್ಮಾನಿಸಿದೆ. ಇನ್ನು ಇವರ ನಿಧನಕ್ಕೆ ಸಿಎಂ, ಡಿಸಿಎಂ, ವಿಪಕ್ಷ ನಾಯಕರು ಸೇರಿ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಇನ್ನು ಸೋಮವಾರ ಸಂಜೆ ಚಳ್ಳಕೆರೆಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಸುಧಾಕರ್ ಅವರ ಅಂತ್ಯಕ್ರಿಯೆ ನಡೆಯಲಿದೆ. ರಾಜ್ಯದಲ್ಲಿ ಡಿಸೆಂಬರ್ ಅಂತ್ಯದೊಳಗೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ಮುಗಿಸ್ತೀವಿ ಅಂತ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಗ್ರಾಮ ಪಂಚಾಯತ್ ಗಡಿ ನಿಗದಿಗೆ ಆಕ್ಷೇಪಣೆ ಸಲ್ಲಿಸೋ ಟೈಮ್ ಮುಗಿದಿದೆ. ಹೀಗಾಗಿ ಈ ಡಿಸೆಂಬರ್ ಒಳಗೆ ಎಲೆಕ್ಷನ್ ನಡೆಸ್ತೀವಿ ಅಂದಿದ್ದಾರೆ. ಇದಾದ ಬಳಿಕ ತಾಲೂಕು ಹಾಗೂ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಕೂಡ ನಡೆಯಲಿದೆ ಅಂತ ಹೇಳಿದ್ದಾರೆ. ಮಹದೇಶ್ವರ ಬೆಟ್ಟದ ಸಮೀಪ ಪೋಷಕರ ಕಣ್ಣೆದುರಲ್ಲೇ ಬಾಲಕನನ್ನ ಚಿರತೆ ಎಳೆದೊಯ್ದಿದೆ. ಮೃತ ಬಾಲಕನನ್ನ ಬೆಂಗಳೂರಿನ ಲಗ್ಗೆರೆ ನಿವಾಸಿ ಹರ್ಷಿತ್ ಅಂತ ಗುರುತಿಸಲಾಗಿದೆ. ನಾಗಮಲೆಗೆ ಪಾದಯಾತ್ರೆ ಹೋಗ್ತಿದ್ದಾಗ ಈ ಘಟನೆ ಆಗಿದೆ. ಮಲೆ ಮಹದೇಶ್ವರ ಬೆಟ್ಟಗಳ ಸಾಲಲ್ಲಿ ನಾಗಮಲೆ ಕೂಡ ಒಂದು. ಪ್ರತಿ ವರ್ಷ ಸಾವಿರಾರು ಭಕ್ತರು ಇಲ್ಲಿಗೆ ಪಾದಯಾತ್ರೆ ಕೈಗೊಳ್ಳುತ್ತಾರೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಕ್ಯಾಬಿನೆಟ್ ವಿಸ್ತರಣೆಯಾಗಿದೆ. 6 ಹೊಸ ಸಚಿವರಿಗೆ ಪ್ರಮಾಣ ವಚನ ಬೋಧಿಸಲಾಗಿದೆ.
ಮನೋಜ್ ಪಾಂಡೆ, ಭೂಪೇಂದ್ರ ಚೌಧರಿ, ಸುರೇಂದ್ರ ದಿಲ್ಹೇರ್, ಕೃಷ್ಣ ಪಾಸ್ವಾನ್, ಹಂಸರಾಜ್ ವಿಶ್ವಕರ್ಮ, ಕೈಲಾಶ್ ರಜಪೂತ್ ಸಂಪುಟ ಸೇರಿದ್ದಾರೆ. ಯುಪಿಯಲ್ಲಿ ಗರಿಷ್ಠ 60 ಸಚಿವರು ಇರೋಕೆ ಅವಕಾಶ ಇದೆ. ಈಗ ಖಾಲಿದ 6 ಸ್ಥಾನಗಳನ್ನು ತುಂಬಿದ್ದಾರೆ. 2027ಕ್ಕೆ ಯುಪಿಯಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಇದೆ. ಅದನ್ನು ಗಮನದಲ್ಲಿಟ್ಟುಕೊಂಡು ಸಮುದಾಯವಾರು ಮಂತ್ರಿ ಸ್ಥಾನ ನೀಡಲಾಗಿದೆ. ರಾಜಸ್ಥಾನದ ಎಟಿಎಸ್ ಅಧಿಕಾರಿಗಳು ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ನ ಸಹಚರನನ್ನು ಅರೆಸ್ಟ್ ಮಾಡಿದ್ದಾರೆ. ಇವನ ಹೆಸರು ಅನಿಲ್ ಕುಮಾರ್ ಜಾಟ್ ಅಲಿಯಾಸ್ ಮಾಂಟಿ ಅಂತ. ಈ ಮಾಂಟಿ ಪಾಕ್ ಗ್ಯಾಂಗ್ಸ್ಟರ್ಗಳ ಜೊತೆಗೆ ಲಿಂಕ್ ಹೊಂದಿರೋ ಸುನಿಲ್ ಕುಮಾರ್ ಅನ್ನೋನ ಸ್ನೇಹಿತ. ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ಗೂ ಇವರಿಗೂ ಹತ್ತಿರದ ನಂಟಿದೆ. ಇವರೆಲ್ಲ ಸೇರಿ ದೇಶದೊಳಗೆ ಆಯುಧಗಳ ಕಳ್ಳ ಸಾಗಣೆ ನಡೆಸುತ್ತಿದ್ರು ಅಂತ ಪೊಲೀಸರು ಹೇಳಿದ್ದಾರೆ. ಐಪಿಎಲ್ನಲ್ಲಿಂದು ಆರ್ಸಿಬಿ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳ ಮಧ್ಯೆ ರಾಯ್ಪುರದಲ್ಲಿ ಮ್ಯಾಚ್ ನಡೆಯುತ್ತಿದೆ. ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ವೇಳೆ ಪಂದ್ಯದ ಸ್ಕೋರ್ ಕಾರ್ಡ್ ಈ ತರ ಇತ್ತು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಇನ್ನು ವಿಡಿಯೋ ಕೆಳಗೆ ಜಾಯಿನ್ ಆಪ್ಷನ್ ಇದೆ, ಆಸಕ್ತರು ಜಾಯಿನ್ ಆಗಬಹುದು. ಇದರಿಂದ ನಿಮಗೆ ವಿಶೇಷ ವಿಡಿಯೋಗಳು ಸಿಗುತ್ತೆ, ಹಾಗೆ ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡಬಹುದು. ಹೀಗೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.